ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಿಮಗೆ ಸ್ಕ್ರೀನ್ ಮೇಲೆ ಸಬ್ಸ್ಕ್ರೈಬ್ ಬಟನ್ ಬರ್ತಾ ಇದೆ, ಬಟನ್ನ ಕ್ಲಿಕ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಯಾಕಂದರೆ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಅನೇಕ ವಿಚಾರಗಳ ಬಗ್ಗೆ ನಮಗೆ ಗುರುಗಳು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದರೆ ಸರಳವಾಗಿರುವಂಥ ಪರಿಹಾರಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ವಿಶೇಷವಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಈಗ ಸೋಮವಾರ ಅಂತಂದರೆ ಶಿವ, ಮಂಗಳವಾರ ಅಂತಂದರೆ ಸುಬ್ರಹ್ಮಣ್ಯ, ಈ ರೀತಿ ಬೇಸಿಕ್ಕಾಗಿ ಗೊತ್ತಿರೋವಂಥ ವಿಚಾರ ಅಂತ ಹೇಳ್ಬೋದು. ಇನ್ನು ಸುಬ್ರಹ್ಮಣ್ಯನಿಂದ ನಾವು ಫಲ ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ಪೂಜೆಯನ್ನು ಮಾಡಬೇಕಾಗತ್ತೆ, ಈ ವಿಚಾರವಾಗಿ ಏನಾದರೂ ತಿಳಿಸ್ಬೋದಾ? ಮಂಗಳವಾರ ಮಾಡಲೇಬೇಕಾಗಿರುವಂಥ ವಿಚಾರಗಳು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಂಗಳವಾರಗಳು, ಸೋಮವಾರಗಳು, ಶುಕ್ರವಾರಗಳು ಬಂದು ಹೋಗ್ತಿರ್ತವೆ. ಆದರೆ ಯಾರು ಯಾವ ಫಲಾಪೇಕ್ಷೆಯನ್ನು, ಯಾವ ರೀತಿಯ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡ್ತಾರೋ ಅಂತಹ ಪ್ರತಿಫಲವನ್ನು ಪಡೆಯೋದಿಲ್ಲ ಅಂತಂದರೆ ನೋಡಿ, ಇವತ್ತು ಮಂಗಳವಾರ ಏಕಾದಶಿ ಇದೆ. ಏಕಾದಶಿ ದಿನ ಅದು ಮಂಗಳವಾರ ಬಿದ್ದಿದ್ದು ಶತರುದ್ರಿ ಹೋಮಾದಿಗಳನ್ನು ಮಾಡುವಂಥದ್ದು, ಅಥವಾ ನೀವು ಏಕಾದಶಿ ಎಂದು ಶ್ರೀನಿವಾಸನ ದೇಗುಲದಲ್ಲಿ ಉಪವಾಸವಿದ್ದು ವಿಷ್ಣು ಸಹಸ್ರನಾಮಾದಿಗಳನ್ನು 11 ಬಾರಿ ಪಠಣ ಪಾರಾಯಣ ಮಾಡುವಂಥದ್ದು, ಇವೆಲ್ಲ ಬಹುಶಃ ನೀವು ಮಾಡ್ಕೊಂಡಿರ್ತೀರೇನೋ. ಆದರೆ ಮಂಗಳವಾರ ಏಕಾದಶಿ ಎಂದು ನೀವು ಮಾನಸಿಕವಾಗಿ ಪ್ರಾರ್ಥನೆ ಅಂತ ನಾವು ಮಾಡ್ತೀವಿ ಅನ್ನೋದು ಆದರೆ ಇಷ್ಟು ನೀವು ಮಾಡ್ಕೊಳ್ಬೇಕು. ಏನು ಪಡ್ಕೊಳ್ತೀರಿ ಗೊತ್ತೇನೋ? ಭೂಮಿಯನ್ನು ಪಡ್ಕೊಳ್ತೀರಿ. ಏಕಾದಶಿ ಎಂದು ಈ ಮಂತ್ರವನ್ನು ಹೆಚ್ಚಿಗೆ ಹೇಳೋದ್ರಿಂದ ಭೂಮಿಯನ್ನು ಪಡ್ಕೊಳ್ತೀರಿ, ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಿಂದ ಹೊರಗೆ ಬರ್ತೀರಿ, ಅಣ್ಣ ತಮ್ಮಂದ್ರ ಕಲಹಗಳಿಂದ ಹೊರಗೆ ಬರ್ತೀರಿ. ಆಮೇಲೆ ಹೆಣ್ಣು ಮಕ್ಕಳಿಗೋ ಗಂಡು ಮಕ್ಕಳಿಗೋ ಮದುವೆ ಆಗದಿದ್ದರೆ ಮದುವೆ ಆಗುವಂಥದ್ದಿರುತ್ತೆ. ಅಷ್ಟು ಸೂಕ್ಷ್ಮವಾಗಿರುತ್ತೆ ಕೆಲವು ನೀವು ಗಮನಿಸುವಂಥದ್ದು. ಆಯಾಯ ತಿಥಿಗಳು ನಿಮಗೆ ಒಂದು ಎಕ್ಸಾಮ್ ದಿನಗಳು ಬಂದ ಹಾಗೆ. ಅದಕ್ಕೆ ಮಂಗಳವಾರ ಏಕಾದಶಿ ಬಂದಿದೆ ಅಂದರೆ ಬಹಳ ಜನ ಈ ಶತರುದ್ರಹೋಮವನ್ನು ಮಾಡಿಯೇ ತೀರುತ್ತಾರೆ, ಬಹಳ ಕಡೆ ಮಾಡ್ತಾರೆ. ಆದರೆ ನೀವು ಓಂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯಾಯ ನಮಃ ಅನ್ನೋ ಮಂತ್ರವನ್ನು, ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅನ್ನೋ ಮಂತ್ರವನ್ನು, ಓಂ ಮಹಾದೇವಿಯೇ ಚ ವಿದ್ಮಹೆ ಸರ್ವಶಕ್ತಿ ಚಿದ ತನ್ನೋ ಪಾರ್ವತಿ ಪ್ರಚೋದಯಾತ್ ಅನ್ನೋ ಮಂತ್ರವನ್ನು, ಹೀಗೆ ಆ ಒಂದು ಶಿವಪಾರ್ವತಿ, ಲಕ್ಷ್ಮೀನಾರಾಯಣ ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗ ಸ್ತೋತ್ರವನ್ನು, ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗ ಸ್ತೋತ್ರವನ್ನು ನೀವು ಪಾರಾಯಣ ಮಾಡಿಕೊಳ್ತಕ್ಕಂತಹದ್ದೇ. ಆದರೆ ಭೂಮಿಗಳಿಂದ ಇರತಕ್ಕಂತಹದ್ದು ಭಾಳ ಅದ್ಭುತವಾಗಿರುವಂಥದ್ದು. ಒಟ್ಟಾರೆ ಈ ದಿನದಲ್ಲಿ ಬೆಳಿಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರಬಹುದು, 3 ವಿಧದ ಕೆಂಪು ಪುಷ್ಪಗಳು ಅಂತ ಹೇಳ್ತಾನೆ. ಆ 3 ವಿಧದ ಕೆಂಪು ಪುಷ್ಪಗಳಂದರೆ, ಒಂದನೇ ದಾಸವಾಳ ಅಂದ್ಕೊಳ್ಳೋಣ, ಕೆಂಪು ದಾಸವಾಳ. ಇನ್ನು ಕನಕಾಂಬರ, ಅದೇ ರಿಲೇಟೆಡ್ ಅದು ಕೂಡ. ಇನ್ನು ಕೆಂಪು ಗುಲಾಬಿ, ಕೆಂಪು ಗುಲಾಬಿ, ದಾಸವಾಳ, ಕನಕಾಂಬರ. ಇನ್ನೂ ನಿಮಗೆ ಇದಕ್ಕಿಂತಲೂ ಬೇರೆ ರೆಡ್ ಕಲರ್ ಸಿಗುತ್ತೆ ಅಂದರೆ ಅದನ್ನು ಕೂಡ ತೆಗೆದುಕೊಂಡು ಬನ್ನಿ. ಇದನ್ನು ಏನಾದರೂ ಕೂಡ ಅರ್ಪಣೆ ಮಾಡಿ ವಿಶೇಷವಾಗಿ ನೀವು ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿಬಿಟ್ಟು ಅಲ್ಲೇ ನಮಸ್ಕಾರ ಮಾಡಿಕೊಡಿ. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಸೋದರ ಮಾವ ಮಹಾವಿಷ್ಣು, ಸುಬ್ರಹ್ಮಣ್ಯ ಸ್ವಾಮಿಯ ತಂದೆ ತಾಯಿಗಳು ಶಿವಪಾರ್ವತಿಗಳು. ನಾನು ನಿಮಗೊಂದು ಮಂತ್ರವನ್ನು ಹೇಳಿದೆ, ಮತ್ತು ಇನ್ನೆಲ್ಲ ನಿಮಗೆ ಗೊತ್ತಿರುತ್ತೆ. ಅದಕ್ಕಾಗಿಯೇ ಲಕ್ಷ್ಮೀನಾರಾಯಣರ ಮಂತ್ರವನ್ನು ಹೇಳಿಕೊಳ್ಳಿ, ಹಾಗೆ ಉಮಾಮಹೇಶ್ವರ ಮಂತ್ರವನ್ನು ಹೇಳಿಕೊಳ್ಳಿ, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಭುಜಂಗ ಸ್ತೋತ್ರವನ್ನು ಇವತ್ತು ಹೇಳಿದ್ದೆ. ಆದರೆ ನಾನು ಏನೇನು ಸಮಸ್ಯೆಗಳಂತ ಹೇಳಿದೆ, ಭೂಮಿಗೆ ಸಂಬಂಧಪಟ್ಟದಿಂದ ಹಿಡಿದು ಮದುವೆಗೆ ಸಂಬಂಧಪಡ್ತಕ್ಕಂಥದ್ದನ್ನು ಕೂಡ ಮಾಡ್ಕೊಳ್ತೀನಿ. ಅದು ಉಪವಾಸವಿದ್ದೆ ಏನಾದರೂ ಮಾಡ್ತೀವಿ ಅಂತಂದರೆ ನಾನು ಹೇಳೋದೇ ಬೇಡ, ಅಂಥ ಫಲವನ್ನು ಪಡ್ಕೊಂಡ್ಬಿಡ್ತೀರಿ. ನಮಗೆ ಸಂಜೆ ತನಕ ಇರೋಕ್ಕಾಗಲ್ಲ ಗುರುಗಳಂದರೆ ಬೆಳಗ್ಗೆ ಆದರೂ ಮಾಡಿಕೊಳ್ಳಿ, ಅಥವಾ ಅಭಿಜಿನ್ ಲಗ್ನ ಇರುತ್ತಲ್ಲ 11:50 12:50 ಅಲ್ಲಾದರೂ ಮಾಡಿಕೊಳ್ಳಿ. ಒಟ್ಟಾರೆ ನೀವೇನಾದರೂ ಪ್ರಸಾದವನ್ನು ಭುಜಿಸಿ ಮಾಡ್ತೀರಾ ಅಂತಂದರೆ ಮಧ್ಯಮ ಫಲ, ನೀವು ಉಪವಾಸವಿದ್ದು ಮಾಡ್ತೀರಾ ಅಂತಂದರೆ ಅತ್ಯಂತ ಶೀಘ್ರಗತಿಯ ಫಲ. ಯಾಕಂತಂದರೆ ಎಲ್ಲ ವ್ರತಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ವ್ರತ, ಎಲ್ಲ ಪೂಜೆಗಳಿಂತಲೂ ಶ್ರೇಷ್ಠವಾದ ಪೂಜೆ ಅಂತಂದರೆ ಏಕಾದಶಿಯ ವ್ರತವೇ ಏಕಾದಶಿಯ ಪೂಜೆ. ಏನು ಖರ್ಚಿಲ್ಲದೆ ಮಾಡ್ತಕ್ಕಂತಹದ್ದು. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಏಕಾದಶಿಯ ಬಗ್ಗೆ ಹೇಳಲಿಕ್ಕಾಗಿರಬಹುದು, ಪುರಾಣೋಕ್ತ, ವೇದೋಕ್ತ ಬಹಳ ಬಹಳ ವಿಷಯ ಇದೆ. ಅದಕ್ಕಾಗಿ ಈ ದಿನವನ್ನು ನಿಮ್ಮ ದಿನವನ್ನು
ಮಕ್ಕಳನ್ನಾಗಿ ಮಾಡಿಕೊಳ್ಳಿ. ಅಂತಹ ಲಕ್ಷಣವಾಗಿರ್ತಕ್ಕಂಥ ಫಲವನ್ನು ತಕ್ಷಣ ಪಡ್ಕೊಳ್ತೀರಿ. ಖಂಡಿತ ಗುರುಗಳು. ಎಲ್ಲೊಂದು ಕಡೆ ಮಂಗಳವಾರ ಆಗಿರೋದ್ರಿಂದ ಸರಳವಾಗಿರುವಂಥ ಪರಿಹಾರಗಳನ್ನೇ ಪ್ರತಿಯೊಂದು ಸಂಚಿಕೆಯಲ್ಲಿ ನೀಡ್ತಾ ಬರ್ತೀರಾ. ಇನ್ನು ಕೆಂಪು ಪುಷ್ಪಗಳಿಂದ ನಾವು ಸುಬ್ರಹ್ಮಣ್ಯನ ಪೂಜೆ, ಅದು ಉಪವಾಸದಲ್ಲಿ ಮಾಡಿದ್ರೆ ಫಲ ಜಾಸ್ತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮೆಲ್ಲರಿಗೂ ಒಳಿತಾಗಲಿ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸುಬ್ರಹ್ಮಣ್ಯನ ಒಲಿಸ್ಕೊಳ್ಬೇಕು ಅಂತಂದರೆ ನೀವೇನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು, ವಿವಾಹ ವಿಳಂಬ ಆಗ್ತಾ ಇದೆ, ಸರಿಯಾಗಿರುವಂಥ ಉದ್ಯೋಗ ಸಿಗ್ತಾ ಇಲ್ಲ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್ ಇರಬಹುದು, ಮನೆಯಲ್ಲಿ ಅನೇಕ ರೀತಿಯಾಗಿರುವಂಥ ಜಗಳಗಳು, ಮನಃಶಾಂತಿ ಇಲ್ಲ, ಈ ರೀತಿ ತೊಂದರೆಗಳು ನಿಮಗೆ ಆಗ್ತಾ ಇದ್ದಲ್ಲಿ ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಖಂಡಿತವಾಗ್ಲೂ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಏನೋ ಇದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.